ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಒಂದು ದಿನದ ಬಗ್ಗೆ ತಿಳಿಯೋಣ. ಅದು ವೈಕುಂಠ ಚತುರ್ದಶಿಯ ಬಗ್ಗೆ. ಈ ದಿನದ ಮಹತ್ವ, ಪೌರಾಣಿಕ ಕಥೆಗಳು, ಪೂಜೆಯ ವಿಧಾನ, ವ್ರತ ನಿಯಮಗಳು ಮತ್ತು ಅದರ ಆತ್ಮೀಯ ಅರ್ಥ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ವೈಕುಂಠ ಚತುರ್ದಶಿ ಎಂದರೆ ಕಾರ್ತಿಕ ಮಾಸದ ಶುದ್ಧ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಆಚರಿಸಲ್ಪಡುವ ಒಂದು ವಿಶಿಷ್ಟ ದಿನ. ಈ ದಿನ ವಿಷ್ಣು ಭಗವಂತ ಮತ್ತು ಶಿವ ಪರಮೇಶ್ವರರು ಇಬ್ಬರೂ ಒಂದೇ ದಿನ ಆರಾಧಿಸಲ್ಪಡುವ ಅಪರೂಪದ ದಿನವಾಗಿದೆ. ಸಾಧಾರಣವಾಗಿ ವಿಷ್ಣು ಭಕ್ತರು ವೈಕುಂಠ ಏಕಾದಶಿಯನ್ನು ಪ್ರಮುಖವಾಗಿ ಆಚರಿಸುತ್ತಾರೆ. ಶಿವಭಕ್ತರು ಮಾಸ ಶಿವರಾತ್ರಿಯನ್ನು. ಆದರೆ ವೈಕುಂಠ ಚತುರ್ದಶಿಯ ದಿನ ಶಿವ ಮತ್ತು ವಿಷ್ಣು ಭಕ್ತರ ನಡುವಿನ ಅಂತರವೇ ಮಾಯವಾಗುತ್ತದೆ. ಒಂದು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಒಂದು ಪುಟ್ಟ ಕಥೆ ಇದೆ. ಪುರಾಣಗಳ ಪ್ರಕಾರ ಒಂದು ಕಾಲದಲ್ಲಿ ವಿಷ್ಣು ಭಗವಂತ ವೈಕುಂಠದಿಂದ ಹೊರಟು ಕಾಶಿಗೆ ಅಂದರೆ ವಾರಣಾಸಿಗೆ ಬಂದರು. ಅವರು ಶಿವನನ್ನು ದರ್ಶನ ಮಾಡಲು ಬಂದಿದ್ದರು. ವಿಷ್ಣು ಭಗವಂತ ಬಂದು ಶಿವನಿಗೆ ಹೇಳಿದರಂತೆ, ಪ್ರಭು, ನಾನು ನಿಮ್ಮನ್ನು ದರ್ಶನ ಮಾಡಲು ನಿಮ್ಮ ತಪಸ್ಸು ಮತ್ತು ವೈರಾಗ್ಯದಿಂದ ಪ್ರೇರಿತರಾಗಿ ಬಂದಿದ್ದೇನೆ. ನಾನು ನಿಮಗೆ ಒಂದು ಹೂ ನೀಡಲು ಬಯಸುತ್ತೇನೆ ಎಂದು. ಶಿವನು ಪ್ರೀತಿಯಿಂದ ವಿಷ್ಣುವನ್ನು ಆಲಿಂಗಿಸಿದರು ಮತ್ತು ಹೇಳಿದರು, ನೀನು ನಿಜವಾದ ಸತ್ಯಸ್ವರೂಪಿ, ನೀನೇ ನಾನು, ಬೇರೆ ಬೇರೆ ಅಲ್ಲ ಎಂದು. ಆ ದಿನದಿಂದಲೇ ಈ ತಿಥಿಯನ್ನು ವೈಕುಂಠ ಚತುರ್ದಶಿ ಎಂದು ಕರೆಯಲು ಶುರುವಾಯಿತು. ಇದು ವಿಷ್ಣು ಮತ್ತು ಶಿವನು ಒಂದಾಗುವ ದಿನ ಎಂದು ಪರಿಗಣಿಸಲ್ಪಟ್ಟಿದೆ. ಈ ದಿನದ ಸಂದೇಶವೇನೆಂದರೆ, ಭಗವಂತನ ಸ್ವರೂಪ ಎರಡೂ ಅಲ್ಲ. ವಿಷ್ಣುವು ಸಂರಕ್ಷಕ, ಶಿವನ ಸಂಹಾರಕ, ಆದರೆ ಇಬ್ಬರೂ ಪರಮಾತ್ಮನ ವಿಭಿನ್ನ ರೂಪಗಳು. ವೈಕುಂಠ ಚತುರ್ದಶಿಯು ಈ ಏಕತೆಯ ದಿನ. ಈ ದಿನ ಶಿವ ಮಂದಿರದಲ್ಲೂ ವಿಷ್ಣು ಪೂಜೆ ನಡೆಯುತ್ತದೆ ಮತ್ತು ವಿಷ್ಣು ಮಂದಿರಗಳಲ್ಲೂ ಶಿವನ ಆರಾಧನೆ ನಡೆಯುತ್ತದೆ. ಇಂದು ವೈಕುಂಠ ಚತುರ್ದಶಿ. ವಿಷ್ಣುವು ಸಾಕ್ಷಾತ್ ಶಿವನನ್ನು 1000 ಕಮಲದ ಹೂಗಳಿಂದ ಪೂಜಿಸಿದ ಕಥೆಯು ನಿಮಗಾಗಿ ಸ್ನೇಹಿತರೆ. ವಿಷ್ಣುವಿನಂತೆಯೇ ಜೀಜಾಬಾಯಿ ಕೂಡ ಶಿವನಿಗೆ ತನ್ನ ಜಗದೀಶ್ವರ ದೇವಸ್ಥಾನದಲ್ಲಿ 1000 ಬಿಳಿ ಕಮಲದ ಹೂವುಗಳನ್ನು ಅರ್ಪಿಸಲು ಬಯಸುತ್ತಾಳೆ. ಪೂಜೆಗೆ ಸಂಪೂರ್ಣ ಬಿಳಿ ಬಣ್ಣದ ಕಮಲದ ಹೂವುಗಳಾಗಿರಬೇಕು ಎಂದು ತಿಳಿಸುತ್ತಾಳೆ. ಶಿವಾಜಿಗೆ ತಾಯಿಯ ಆಸೆಯನ್ನು ಈಡೇರಿಸಲು ಸಾಧ್ಯವಾಗುವುದಿಲ್ಲ. ವಿಷ್ಣು ಶಿವನನ್ನು ಆರಾಧಿಸಿದ ಕಥೆಯೊಂದು ಇದೆ. ವೈಕುಂಠ ಚತುರ್ದಶಿಯಂದು ಕಮಲದ ಹೂವಿನಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಜಯದೇವ ಕವಿಯು ಭಗವಾನ್ ವಿಷ್ಣುವಿನ ಅಂತರಂಗ ಭಕ್ತನಾದ ಕಾರಣ ಈ ದಿನ ವಿಷ್ಣುವಿನ ಜೊತೆ ಜಯದೇವನನ್ನು ಸಹ ಪೂಜಿಸಲಾಗುತ್ತದೆ. ಈ ವೈಕುಂಠ ಚತುರ್ದಶಿ ಕುರಿತು ಪುರಾಣಗಳಲ್ಲಿ ಕೆಲವೊಂದು ಕಥೆಗಳ ಉಲ್ಲೇಖವಾಗಿದೆ. ಶಿವಪುರಾಣದಲ್ಲಿ ಇರುವಂತೆ ದೇವತೆಗಳ ರಕ್ಷಕನಾದ ವಿಷ್ಣುವು ತನ್ನ ವಾಸಸ್ಥಾನವಾದ ವೈಕುಂಠವನ್ನು ತೊರೆದು ವಾರಣಾಸಿಗೆ ಶಿವನನ್ನು ಆರಾಧಿಸಲು ಹೋಗುತ್ತಾನೆ. 1,000 ತಾವರೆ ಹೂವುಗಳಿಂದ ಶಿವನನ್ನು ಪೂಜಿಸುವಂತೆ ಪ್ರತಿಜ್ಞೆ ಮಾಡಿರುತ್ತಾನೆ. ಆದರೆ ದುರದೃಷ್ಟವಶಾತ್ ಆ 1000 ಕಮಲಗಳು ಮರೆಯಾಗುತ್ತವೆ. ಆದರೂ ಹಠ ಬಿಡದ ವಿಷ್ಣು ಶಿವನ ಮಹಿಮೆ ಸ್ತೋತ್ರಗಳನ್ನು ಹಾಡುತ್ತಾ ಕಾಣೆಯಾದ 1000 ಕಮಲವನ್ನು ಕಂಡುಹಿಡಿಯುತ್ತಾನೆ. ಆ ಹೂಗಳಲ್ಲಿ ವಿಷ್ಣುವು ಕಮಲದ ಕಣ್ಣುಗಳನ್ನು ಕಾಣುತ್ತಾನೆ. ಅದರಲ್ಲಿ ಒಂದನ್ನು ಕಿತ್ತು ಶಿವನಿಗೆ ಅರ್ಪಿಸುತ್ತಾನೆ. ಸಂತಸಗೊಂಡ ಶಿವನು ಮತ್ತೆ ಅದನ್ನು ಪುನಃ ನೀಡಿ ಉಡುಗೊರೆಯಾಗಿ ಸುದರ್ಶನ ಚಕ್ರವನ್ನು ನೀಡುತ್ತಾನೆ. ಈಗ ಧನೇಶ್ವರ ಪಾಪ ಕರ್ಮದಿಂದ ಹೇಗೆ ಮುಕ್ತನಾದ ಎಂಬ ಕಥೆಯನ್ನು ಕೇಳೋಣ. ವಾರಣಾಸಿಯ ಜಾನಪದ ಕಥೆಗಳ ಪ್ರಕಾರ ಧನೇಶ್ವರ ಎಂಬ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಪಾಪ ಕೃತ್ಯಗಳನ್ನು ಮಾಡುತ್ತಾ ಜೀವಿಸುತ್ತಾನೆ. ಆದರೆ ಅವನು ವೈಕುಂಠ ಚತುರ್ದಶಿಯ ಭಕ್ತಿಯಿಂದ ಆಚರಿಸಿರುತ್ತಾನೆ. ಒಮ್ಮೆ ತನ್ನ ಪಾಪಗಳನ್ನು ತೊಳೆದುಕೊಳ್ಳಲು ಗೋದಾವರಿ ನದಿ ದಡಕ್ಕೆ ಭೇಟಿಯನ್ನು ನೀಡುತ್ತಾನೆ. ಇವನನ್ನು ಗಮನಿಸಿದ ಜನರು ಪವಿತ್ರ ನದಿಗೆ ಮಣ್ಣಿನ ದೀಪಗಳನ್ನು ಅರ್ಪಿಸುತ್ತಾರೆ. ಈ ಮೂಲಕ ಧನೇಶ್ವರ ಜನಸಮೂಹದೊಂದಿಗೆ ಬೆರೆಯುತ್ತಾರೆ. ಜೀವಿತಾವಧಿ ಮುಗಿದು ಧನೇಶ್ವರ ಮರಣ ಹೊಂದಿದಾಗ ಅವನ ಆತ್ಮವನ್ನು ಯಮನು ಶಿಕ್ಷೆಗಾಗಿ ನರಕಕ್ಕೆ ಕೊಂಡೊಯ್ಯುತ್ತಾನೆ. ಆ ವೇಳೆ ಶಿವನು ಮಧ್ಯಪ್ರವೇಶಿಸಿ ವೈಕುಂಠ ಚತುರ್ದಶಿಯಂದು ಭಕ್ತರ ಸ್ಪರ್ಶದಿಂದ ಧನೇಶ್ವರನ ಪಾಪಗಳು ನಾಶವಾಗಿವೆ, ಆದ್ದರಿಂದ ನೀನು ಇವನಿಗೆ ಶಿಕ್ಷೆ ಕೊಡಬಾರದು ಎಂದು ಯಮನಿಗೆ ಹೇಳುತ್ತಾನೆ.
ಆಗ ಧನೇಶ್ವರನು ನರಕದಿಂದ ಬಿಡುಗಡೆ ಹೊಂದಿ ವೈಕುಂಠದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ. ಶಿವಭಕ್ತೆ ಜೀಜಾಬಾಯಿ ಮಹಾರಾಷ್ಟ್ರದ ಜಾನಪದವು ಮರಾಠ ಸಾಮ್ರಾಜ್ಯದ ಸಂಸ್ಥಾಪಕ ಶಿವಾಜಿ ಮತ್ತು ಅವರ ತಾಯಿ ಜೀಜಾಬಾಯಿ ಕೂಡ ಶಿವನನ್ನು ಆರಾಧಿಸುತ್ತಿದ್ದರು. ಶಿವಾಜಿಯು ಪಟ್ಟಾಭಿಷೇಕಗೊಂಡ ನಂತರ ರಾಜಧಾನಿ ರಾಯಗಢದ ಅರಮನೆಯಲ್ಲಿ ತಂಗಲು ನಿರ್ಧರಿಸುತ್ತಾನೆ. ಇದೇ ಸ್ಥಳದಲ್ಲಿ ಕುಶಾವರ್ತ ಎಂಬ ದೊಡ್ಡ ಕೆರೆ ಇರುತ್ತದೆ. ಇದರಲ್ಲಿ ಕಮಲದ ಹೂವುಗಳು ಕಾರ್ತಿಕ ಮಾಸದ ಕಾರಣ ಬಿಳಿ, ನೀಲಿ ಮತ್ತು ಕೆಂಪು ಬಣ್ಣಗಳಿಂದ ಕಂಗೊಳಿಸುತ್ತಾ ವೈಭವದಿಂದ ಅರಳಿರುತ್ತವೆ. ಜೀಜಾಬಾಯಿ ಮತ್ತು ಶಿವಾಜಿ ಹೂವುಗಳನ್ನು ನೋಡುತ್ತಾರೆ. ಜೀಜಾಬಾಯಿಯು ವೈಕುಂಠ ಚತುರ್ದಶಿಯ ಸನ್ನಿಹಿತವಾಗಿದೆ ಎಂದು ಶಿವಾಜಿಗೆ ತಿಳಿಸುತ್ತಾರೆ. ಶಿವಾಜಿ ವಿಷ್ಣು ಮತ್ತು ಶಿವನ ದಂತಕಥೆಯನ್ನು ನೆನಪಿಸಿಕೊಳ್ಳುತ್ತಾರೆ. ವಿಷ್ಣುವಿನಂತೆಯೇ ಜೀಜಾಬಾಯಿ ಕೂಡ ಶಿವನಿಗೆ ತನ್ನ ಜಗದೀಶ್ವರ ದೇವಸ್ಥಾನದಲ್ಲಿ 1000 ಬಿಳಿ ಕಮಲದ ಹೂವುಗಳನ್ನು ಅರ್ಪಿಸಲು ಬಯಸಿರುತ್ತಾಳೆ. ಪೂಜೆಗೆ ಸಂಪೂರ್ಣ ಬಿಳಿ ಬಣ್ಣದ ಕಮಲದ ಹೂವುಗಳಾಗಿರಬೇಕು ಎಂದು ತಿಳಿಸಿರುತ್ತಾಳೆ. ಶಿವಾಜಿಗೆ ತಾಯಿಯ ಆಸೆಯನ್ನು ಈಡೇರಿಸಲು ಸಾಧ್ಯವಾಗುವುದಿಲ್ಲ. ಶಿವಾಜಿ ಸೈನಿಕರು ಈ ಕಾರ್ಯವನ್ನು ಕೈಗೊಳ್ಳಲು ಮುಂದಾಗುತ್ತಾರೆ. ಕೈಯಿಂದ ಮುಟ್ಟದೆ ಕಮಲಗಳನ್ನು ಆರಿಸಬೇಕು, ಇಲ್ಲವಾದರೆ ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಎಂದು ಶಿವಾಜಿ ಹೇಳಿರುತ್ತಾರೆ. ಕೊನೆಗೂ ಸೈನಿಕರು ಹೂವುಗಳನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಇತರ ಆಸ್ಥಾನಿಕರು ಮತ್ತು ನಾಗರಿಕರು ಕಾರ್ಯಕ್ರಮವನ್ನು ಪೂಜೆಯಲ್ಲಿ ನೆರೆದಿರುತ್ತಾರೆ. ವಿಷ್ಣುವಿನ ಭಕ್ತರು ವಿಷ್ಣು ಸಹಸ್ರನಾಮವನ್ನು ಪಠಿಸುವಾಗ ಅವನಿಗೆ ಕಮಲದ ಹೂವುಗಳನ್ನು ಅರ್ಪಿಸಿ ಪೂಜಿಸಲಾಗುತ್ತದೆ. ಅಂದಿನಿಂದ ಪ್ರತಿ ಕಾರ್ತಿಕ ಮಾಸದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಋಷಿಕೇಶದಲ್ಲಿ ವಿಷ್ಣು ತನ್ನ ಗಾಢ ನಿದ್ರೆಯಿಂದ ಎಚ್ಚರಗೊಳ್ಳುವ ಸಮಯದಲ್ಲಿ ದೀಪಗಳನ್ನು ದಾನ ಮಾಡಲಾಗುತ್ತದೆ. ಕೆಲವು ಧಾರ್ಮಿಕ ಗ್ರಂಥಗಳಲ್ಲಿ ಇರುವಂತೆ ಈ ದಿನ ಶಿವ, ಪಾರ್ವತಿ ಮತ್ತು ಲಕ್ಷ್ಮೀ ಸಹಿತ ಭಗವಾನ್ ವಿಷ್ಣುವನ್ನು ಪೂಜಿಸಿದರೆ ಶತ್ರುಗಳು ನಾಶವಾಗುತ್ತದೆ, ಕುಟುಂಬದಲ್ಲಿ ಇರುವ ಅಸಮಾನತೆ ಅಂತ್ಯವಾಗಿ ಏಕತೆ ಉಂಟಾಗುತ್ತದೆ ಎಂದು ನಂಬಿಕೆಯಿದೆ. ವಾರಣಾಸಿಯಲ್ಲಿರುವ ಕೇದಾರೇಶ್ವರ ದೇವಾಲಯದಲ್ಲಿ ಈ ದಿನದಂದು ವಿಶೇಷ ಉತ್ಸವ ನಡೆಯುತ್ತದೆ. ಕಥೆಯ ಪ್ರಕಾರ ವಿಷ್ಣು ಭಗವಂತ ಅಲ್ಲಿ ಬಂದು 1000 ಕಮಲ ಹೂಗಳನ್ನು ಅರ್ಪಿಸಿದರು ಎಂದು ಅರ್ಥ. ಅವರು ಶತಕೋಟಿ ಬಾರಿ ಶಿವನ ನಾಮವನ್ನು ಉಚ್ಚರಿಸುತ್ತಾ ಹೂವನ್ನು ಅರ್ಪಿಸುತ್ತಿದ್ದರು. ಆದರೆ ಒಂದು ಹೂ ಕಡಿಮೆಯಾಯಿತು. ವಿಷ್ಣು ಭಗವಂತ ತಮ್ಮ ಕಣ್ಣುಗಳನ್ನು ಕಮಲದಂತೆ ಪರಿಗಣಿಸಿ ಕಣ್ಣುಗಳನ್ನೇ ಅರ್ಪಿಸಲು ಸಿದ್ಧರಾದವರು. ಶಿವನು ಅವರ ಭಕ್ತಿಯನ್ನು ನೋಡಿ ತೃಪ್ತನಾದರು ಮತ್ತು ಹೇಳಿದರು, ವಿಷ್ಣು, ನಿನ್ನ ಕಣ್ಣುಗಳು ಕಮಲದಂತಿವೆ, ಅದಕ್ಕಾಗಿ ನಿನಗೆ ಕಮಲನೇತ್ರ ಎಂಬ ಹೆಸರು ಇರಲಿ ಎಂದು ಆಶೀರ್ವದಿಸಿದರು. ಆ ದಿನದಿಂದಲೇ ವಿಷ್ಣುವಿಗೆ ಕಮಲನೇತ್ರ ಎಂಬ ಹೆಸರು ಬಂತು. ವೈಕುಂಠ ಚತುರ್ದಶಿಯ ದಿನ ಭಕ್ತರು ಬೆಳಗ್ಗೆ ಸ್ನಾನ ಮಾಡಿ ಉಪವಾಸ ವ್ರತವನ್ನು ಕೈಗೊಂಡು ಈ ದಿನ ಹೀಗೆ ಆಚರಿಸಬೇಕು. ಕಾರ್ತಿಕ ಮಾಸದ ಚತುರ್ದಶಿ ಬೆಳಗ್ಗೆ ನದಿ ಅಥವಾ ತೀರ್ಥದಲ್ಲಿ ಸ್ನಾನ ಮಾಡುವುದು ಪುಣ್ಯಕರ. ಅದನ್ನು ಮಹಾಸ್ನಾನ ಎಂದು ಕರೆಯಲ್ಪಡುವುದು. ವಿಷ್ಣು ಹಾಗೂ ಶಿವದೇವರಿಗೆ ಬೆಳಗಿನ ಜಾವ ದೀಪ ಹಚ್ಚಬೇಕು. ತುಳಸಿ ದಳಗಳನ್ನು ವಿಷ್ಣುವಿಗೆ ಮತ್ತು ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸಬೇಕು. ವಿಷ್ಣು ಸಹಸ್ರನಾಮ ಪಠಣ, ವಿಷ್ಣು ಅಷ್ಟೋತ್ತರ ಶತನಾಮಾವಳಿ, ಶಿವ ಪಂಚಾಕ್ಷರಿ ಜಪ, ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸಬೇಕು. ದೀಪೋತ್ಸವದ ಭಾಗವಾಗಿ ನದಿ ತೀರ, ತಳಕು ಅಥವಾ ದೇವಾಲಯದಲ್ಲಿ ದೀಪಗಳನ್ನು ಹಚ್ಚಬೇಕು. ಈ ದಿನ ಬೆಳಗಿನಿಂದ ರಾತ್ರಿ ತನಕ ದೀಪದ ಆರಾಧನೆಯು ಬಹಳ ಶ್ರೇಷ್ಠ. ವ್ರತವನ್ನು ಕೈಗೊಂಡವರು ಈ ದಿನ ಉಪವಾಸ ಇರಬಹುದು ಅಥವಾ ಫಲಾಹಾರವನ್ನು ಮಾಡಬಹುದು. ಸಾಯಂಕಾಲ ಪೂಜೆ ಮುಗಿಸಿದ ನಂತರ ಮಾತ್ರ ಆಹಾರವನ್ನು ಸೇವಿಸಬಹುದು. ಉಪವಾಸದ ಉದ್ದೇಶ ದೇಹ ಶುದ್ಧಿಯಲ್ಲ, ಮನಸ್ಸಿನ ಶುದ್ಧಿಯೂ ಕೂಡ. ಆದರೆ ಯಾರಿಗೂ ಆರೋಗ್ಯದ ತೊಂದರೆ ಇದ್ದರೆ ಸಂಪೂರ್ಣ ಉಪವಾಸ ಅಗತ್ಯವಿಲ್ಲ. ಭಕ್ತಿಭಾವವೇ ಮುಖ್ಯ. ಶಾಸ್ತ್ರಗಳು ಹೇಳುವಂತೆ ಈ ದಿನ ವಿಷ್ಣು ಮತ್ತು ಶಿವನ ಆರಾಧನೆ ಮಾಡಿದರೆ ಪಾಪಗಳು ನಾಶವಾಗುತ್ತವೆ, ಆತ್ಮಶಾಂತಿ ದೊರೆಯುತ್ತದೆ, ವೈಕುಂಠಕ್ಕೆ ಮುಕ್ತಿ ದೊರೆಯುತ್ತದೆ ಎಂದು ನಂಬಿಕೆಯಿದೆ. ವಿಷ್ಣು ಪೂಜೆ ಮಾಡಿದರೆ ಭೌತಿಕ ಪ್ರಗತಿ, ಶಿವ ಪೂಜೆ ಮಾಡಿದರೆ ಆಧ್ಯಾತ್ಮಿಕ ಉನ್ನತಿ, ಇವರಿಬ್ಬರ ಪೂಜೆ ಮಾಡಿದರೆ ಪರಿಪೂರ್ಣ ಜೀವನ ಲಭಿಸುತ್ತದೆ. ವಾರಣಾಸಿಯ ಕಾಶಿ ನಗರದಲ್ಲಿ ಈ ದಿನ ರಾತ್ರಿ ದೀಪೋತ್ಸವ ನಡೆಯುತ್ತದೆ. ಸಾವಿರಾರು ದೀಪಗಳು ಗಂಗಾ ತೀರದಲ್ಲಿ ಬೆಳಗುತ್ತವೆ. ಈ ದೀಪಗಳು ಬೆಳಕಿನಲ್ಲಿ ಭಕ್ತರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದೇವರ ನಾಮಸ್ಮರಣೆ ಮಾಡುತ್ತಾರೆ. ಇದನ್ನು ಕೇದಾರೇಶ್ವರ ವೈಕುಂಠ ಚತುರ್ದಶಿ ಉತ್ಸವ ಎಂದು ಸಹ ಕರೆಯುತ್ತಾರೆ. ಈ ದಿನ ಕಾಶಿಯಲ್ಲಿ ಶಿವ ಮತ್ತು ವಿಷ್ಣು ದೇವಾಲಯಗಳು ಎರಡೂ ಸೇರಿ ವಿಶೇಷ ಆರತಿಗಳಲ್ಲಿ ನಡೆಯುತ್ತವೆ.
ವೈಕುಂಠ ಚತುರ್ದಶಿ ನಮಗೆ ಭಗವಂತನ ರೂಪ ಏನೇ ಆಗಿರಲಿ ಆತನ ಪ್ರೀತಿ, ಕರುಣೆ ಮತ್ತು ಸತ್ಯ ಒಂದೇ. ವಿಷ್ಣುವಿನ ಮಾರ್ಗವಾದ ಭಕ್ತಿ ಮತ್ತು ಶಿವನ ಮಾರ್ಗವಾದ ಧ್ಯಾನ ಎರಡು ಮುಕ್ತಿ ನೀಡುವ ಮಾರ್ಗಗಳು. ಭಕ್ತಿ ಮತ್ತು ಧ್ಯಾನ ಎರಡನ್ನು ಸಮಾನವಾಗಿ ಪಾಲಿಸಬೇಕು ಎಂಬ ದಿವ್ಯ ಸಂದೇಶವನ್ನು ಈ ಚತುರ್ದಶಿಯು ನೀಡುತ್ತದೆ. ವೈಕುಂಠ ಚತುರ್ದಶಿ ಕಾರ್ತಿಕ ಮಾಸದ ಶುದ್ಧ ಚತುರ್ದಶಿ. ಶಿವ ಮತ್ತು ವಿಷ್ಣು ಇಬ್ಬರ ಪೂಜೆ. ವಾರಣಾಸಿಯಲ್ಲಿ ವಿಶೇಷ ಉತ್ಸವ, ದೀಪಾರಾಧನೆ, ಉಪವಾಸ ಮತ್ತು ಜಪ. ಭಕ್ತಿ ಮತ್ತು ಧ್ಯಾನದ ಏಕತೆಯ ದಿನ. ಶಾಸ್ತ್ರಗಳು ಹೇಳುತ್ತವೆ, ಶಿವಾಯ ವಿಷ್ಣುರೂಪಾಯ ವಿಷ್ಣುವೇ ಶಿವರೂಪಿಣೆ. ಅಂದರೆ ಶಿವನಲ್ಲಿರುವ ವಿಷ್ಣು, ವಿಷ್ಣುವಿನಲ್ಲಿರುವ ಶಿವ ಇಬ್ಬರು ಪರಮಾತ್ಮನ ವಿಭಿನ್ನ ರೂಪಗಳು. ವೈಕುಂಠ ಚತುರ್ದಶಿ ಈ ಸತ್ಯವನ್ನು ನೆನಪಿಸುವ ಅದ್ಭುತವಾದ ದಿನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಮತ್ತೊಂದು ಪವಿತ್ರ ಹಬ್ಬದ ಕಥೆಯನ್ನು ನಾವು ತಿಳಿಯೋಣ. ಹರ ಹರ ಮಹಾದೇವ. ಓಂ ನಮೋ ನಾರಾಯಣಾಯ. ಧನ್ಯವಾದಗಳು ಸ್ನೇಹಿತರೆ.